ಉಡುಪಿ ಜಿಲ್ಲೆ ಮತ್ತು ಶಿವಮೊಗ್ಗ ಜಿಲ್ಲೆಯನ್ನ ಕೂಡಿಸುವಂತ ಏಕೈಕ ಒಂದು ರಾಜ್ಯ ಹೆದ್ದಾರಿ ಈ ಹುಲಿಕಲ್ ಘಾಟಿ. ನಮಗೆ ಎಲ್ಲವೂ ಕೂಡ ಶಿವಮೊಗ್ಗಕ್ಕೆ ಬರಬೇಕಾದಂಥ ಪೆಟ್ರೋಲ್ ಇರ್ಬೋದು, ಪ್ರತಿಯೊಂದು ಕೋಲ್ ಇರ್ಬೋದು, ಎಲ್ಲವೂ ಕೂಡ ಕರಾವಳಿಯಿಂದ ನಮ್ಮ ಪೋರ್ಟಿಂದ ಶಿವಮೊಗ್ಗಕ್ಕೆ ಬರುವಂಥ ಹೆವಿ ಗಾಡಿಗಳು ಏನಿದಾವೆ ಅದಕ್ಕೆ ಇದು ಒಂದೇ ಇರುವಂಥ ಒಂದು ಘಾಟಿ. ಅದನ್ನು ಬಹಳ ದೊಡ್ಡ ಹಣವನ್ನು ಮಂಜೂರು ಮಾಡಿಸಿ ಇದು ಕಾಮಗಾರಿಯನ್ನು ಮಾಡ್ತಾ ಇದ್ದು ಕಳೆದ 1 ವರ್ಷದಿಂದ ಈ ಕಾಮಗಾರಿ ಆಗ್ತಾ ಇದೆ. ಯಾವಾಗಲೂ ಕೂಡ ಇದು ಜರಿದು ಹೋಗ್ತಾ ತೊಂದರೆ ಕೊಡ್ತಾ ಇತ್ತು. 1-1.5 ತಿಂಗಳು ಟ್ರಾಫಿಕ್ ನಿಲ್ಲಿಸಬೇಕಾದಂಥ ಪರಿಸ್ಥಿತಿ ಇರ್ತಿತ್ತು. ಇನ್ನು ಹಾಗಾಗಬಾರ್ದು, ಶಾಶ್ವತವಾಗಿ ಇದೊಂದು ಬಂದೋಬಸ್ತ್ ಆಗಿರಬೇಕು ಅಂತ ಹೇಳಿ ಮಾಡಿದ್ವಿ. ನಿನ್ನೆ ದಿನ ಇದು ಮಾಡಬೇಕಾದ್ರೆ ಧರಿಸಿ ಸುಮಾರು 3 ಜನ ಮೃತ ಹೊಂದಿದ್ರು. ಭಾಳ ನೋವಿನ ಸಂಗತಿ. ಯಾರೋ ಕೂಲಿಗಾಗಿ ಬಂದಿರತಕ್ಕಂಥ ಅವರು, ಆಮೇಲೆ ಒಬ್ಬ ಕಾಂಟ್ರಾಕ್ಟರ್ ಅಣ್ಣನ ಮಗನೇ ತೀರ್ಹೋಗ್ಬಿಟ್ಟ. ಈ ರೀತಿ ಆಗಿದ್ದು ನಮ್ಗೆಲ್ರಿಗೂ ಕೂಡ ನೋವು ತಂದಿದೆ. ನಾನು ಕೂಡ ನಿನ್ನೆ ರಾತ್ರಿಯಿಂದ ಇಲ್ಲೇ ಇದ್ದೀನಿ. ನಮ್ಮ ತಹಸೀಲ್ದಾರು, ನಮ್ಮ ಪೊಲೀಸ್ ಟೀಮು, 2 ಜಿಲ್ಲೆಯ ಫೈರ್ ಟೀಮು ಇವರೆಲ್ಲರೂ ಕೂಡ ಇದ್ದು ಬಹಳ ಕಷ್ಟಪಟ್ಟು ಆ ಬಾಡಿಯನ್ನು ಹೊರಗೆ ತೆಗೆದು ಇವತ್ತು ಪೋಸ್ಟ್ ಮಾರ್ಟಮ್ ಆಗ್ತಾ ಇದೆ. ಇದು ಶಾಶ್ವತವಾಗಿ ಏನಾದ್ರು ಆಗಬೇಕಾಗಿದೆ. ನಾನು ಈಗಾಗಲೇ ಚೀಫ್ ಇಂಜಿನಿಯರು ಇವರೆಲ್ಲರೂ ಬಂದಿದ್ದಾರೆ. ಸರ್ಕಾರದ ಲೆವೆಲಲ್ಲಿ ಮಾತಾಡಿ ಟೆಕ್ನಿಕಲ್ ಟೀಮನ್ನು ಕರೆಸಿ ಇದು ಆದಷ್ಟು ಬೇಗ ಈ ಕೆಲಸ ಮುಗಿಸ್ಬೇಕಾಗಿದೆ. ಸ್ವಲ್ಪ ರಿಸ್ಕಿನ ಕೆಲಸ ಇದು. ಅದನ್ನು ಸರಿಯಾದಂಥ ವ್ಯವಸ್ಥೆ ಮಾಡಿ ಪ್ಲ್ಯಾನ್ ಮಾಡಿ ಮಾಡಬೇಕು. ಯಾರನ್ನೋ ಆಹುತಿ ಕೊಡ್ಲಿಕ್ಕೆ ಆಗೋದಿಲ್ಲ. ಅದರಿಂದ ಇಂಜಿನಿಯರ್ಗಳು ಇವತ್ತಿನಿಂದ ಯೋಚನೆ ಮಾಡಲಿ ಅಂತ ನಾನು ಬಯಸ್ತೇನೆ. ಮತ್ತು ಸರ್ಕಾರ ಇದಕ್ಕೆ ವಿಶೇಷವಾದಂಥ ಅನುದಾನ ಕೊಡಬೇಕು ಮತ್ತು ಯಾರು ತೀರ್ಕೊಂಡಿದ್ದಾರೆ ಆ ಕುಟುಂಬಕ್ಕೆ ಏನಾದ್ರು ನೆರವನ್ನು ಕೊಡಬೇಕು. ನಾವು ಇವತ್ತು ಕೂತ್ಕೊಂಡು ಸಮಾಧಾನ ಮಾಡಿದ್ದೀವಿ. ಆ ಕುಟುಂಬಕ್ಕೆ ಕಾಂಟ್ರಾಕ್ಟರ್ ಕಡೆಯಿಂದ ಒಂದು ಸ್ವಲ್ಪ ನೆರವನ್ನು ಕೊಡಿಸುವಂಥ ಕೆಲಸ ಮಾಡಿದ್ದೀವಿ. ಆ ಕುಟುಂಬ ಹೊಂದಿದಂಥ ನಷ್ಟಕ್ಕೆ ದುಡ್ಡಿನ ಮೌಲ್ಯ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ದುಡ್ಡುಣ್ಣುವಂಥ ಕುಟುಂಬ ಅದು. ಹಾಗಾಗಿ ಸರ್ಕಾರದ ಕಡೆಯಿಂದ ಮಾನ್ಯ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯಿಂದ ಇದನ್ನು ಕೊಡಬೇಕು. ಮಾನ್ಯ ಜಿಲ್ಲಾಧಿಕಾರಿಗಳ ಹತ್ರ ಇವತ್ತು ಬೆಳಗ್ಗೆ ನಾನು ಮಾತಾಡಿದ್ದೀನಿ, ರೆಕಮೆಂಡ್ ಮಾಡಿ ಕಳಿಸಿ ಅಂತೇಳಿ ಹಾಗಾಗಬೇಕು ಅಂತ ಹೇಳಿ ನಾನು ಬಯಸ್ತೀನಿ. ಮತ್ತು ಈ ಕೆಲಸ ಬೇಗ ಆಗಬೇಕು. ಇದನ್ನು ನಿನ್ನೆಯಿಂದ ನಿಲ್ಲಿಸಿದ್ದಾರೆ. ಒಂದು ವೆಹಿಕಲ್ ಓಡಾಡೋಕ್ಕಾಗಲ್ಲ, ನಡ್ಕೊಂಡು ಬಂದರೂ ಮಣ್ಣು ಉದುರ್ತಾ ಇದೆ. ಆ ಪರಿಸ್ಥಿತಿ ಬಂದಿದೆ. ಅದು ಬಹಳ ಬೇಗ ಆಗಿ ಮೇಲೆ ಬರಬೇಕು. ಇದು ಈ ವರ್ಷಕ್ಕೇನು ಈ ಮಳೆಗಾಲದ ಒಳಗಡೆ ಮುಗೀತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಧೈರ್ಯ ಮಾಡಿ ನಾಳೆಯಿಂದ ಶುರು ಮಾಡಿದ್ರೂ ಕೂಡ ಮುಗ್ಸೋಕ್ಕಾಗೋದಿಲ್ಲ. ಮಳೆ ಮೇ ತಿಂಗಳು 15ರಿಂದನೇ ಮಳೆಗಾಲ ಶುರುವಾಗುತ್ತೆ. ಒಂದು ಟ್ರಾಫಿಕ್ನ ಇದು ಮಾಡೋವಂಥ ದೃಷ್ಟಿಯಿಂದ ಇದು ಬಹಳ ಬೇಗ ಮುಗಿಯುವಂಥ ಅವಶ್ಯಕತೆ ಇದೆ. ನಮ್ಮ ಇಂಜಿನಿಯರ್ಗಳು ಕೆಲಸ ಮಾಡಬೇಕು. ಈಗ ಮುನ್ನೆಚ್ಚರಿಕೆ ಕ್ರಮಗಳನ್ನು ಅಂದರೆ ವೆಹಿಕಲ್ ಓಡಾಡಕ್ಕೆ ಅವಕಾಶ ಮಾಡಿಕೊಟ್ಟು ಕಾಮಗಾರಿ ನಡೆಸ್ತಾ ಇದ್ದೀವಿ, ಒಂದು ಘಟನೆ ಕಾರಣ ಅಂತ ಹೇಳ್ತಾರೆ. ಅದರಲ್ಲೂ ಮಳೆಗಾಲದಲ್ಲಿ ಹೇಳೋಕ್ಕಾಗಲ್ಲ ಸರ್. ಈಗ ನೀವು ನೋಡಿದ್ದೀರಿ, ಮುಕ್ಕಾಲು ಭಾಗ ಕೆಲಸ ಟ್ರಾಫಿಕ್ ಬಿಟ್ಕೊಂಡೇ ಮಾಡಿದ್ದಾರೆ, ಏನೂ ಆಗಲಿಲ್ಲ. ಮತ್ತು ಆ ಕಡೆ ಏನು ಕೆಲಸ ಮಾಡಿದ್ದಾರೆ ಆ ಭಾಗ ಮಣ್ಣು ಹುಯ್ದಂಥ ಭಾಗ. ಅದು ವರಾಯಿ ಯೋಜನೆಯ ಪ್ರಾಜೆಕ್ಟಿನ ಖಾಲಿ ಮಣ್ಣನ್ನು ತಂದು ಅಲ್ಲಿ ಹುಯ್ದಂಥ ಜಾಗದಲ್ಲಿ ಮೇಲೆ ರಸ್ತೆ ಮಾಡಿದರು. ಅದೇ ಜಾಗದಲ್ಲಿ ಎಕ್ಸ್ಕವೇಷನ್ ಮಾಡಿದ್ದಾರೆ. ಏನೂ ತೊಂದರೆ ಆಗಿರಲಿಲ್ಲ. ಆ ಧೈರ್ಯದ ಮೇಲೆ ಇದನ್ನು ಮಾಡಿದ್ದಾರೆ. ಬೇರೆ ಏನು ಹೇಳೋಕ್ಕಾಗತ್ತೆ. ಇವೆಲ್ಲ ಆಕಸ್ಮಿಕಗಳು, ಜರ್ಸುವಂಥದ್ದು, ಪ್ರಕೃತಿ ಪರಿಸರಕ್ಕೆ ನಾವು ಏನು ಹೇಳೋಕ್ಕಾಗತ್ತೆ. ಹಾಗಾಗಿ ಆಕಸ್ಮಿಕ ಅವಘಡಗಳೇ, ಬೇರೆ ಏನಿಲ್ಲ. ಅವರು ಕಾರ್ಮಿಕರಿಗೆ ಏನೇನು ಸೌಲಭ್ಯಗಳನ್ನ ಆ ಕೆಲಸ ಮಾಡ್ಲಿಕ್ಕೆ ಕೊಡಬೇಕಾಗಿತ್ತು ಕೊಟ್ಟಿದ್ರು. ನಾನು ನಿನ್ನೆ ನೋಡಿ ಆ ಬಾಡಿ ತೆಗೆಯುವಾಗ ಅವ್ರ ಕಾಲಲ್ಲಿ ಇನ್ನೂ ಕೂಡ ಗಂಬೂಟಿತ್ತು, ಅವ್ರ ಕ್ಯಾಪ್ ಇತ್ತು. ಪ್ರತಿಯೊಂದು ಏನು ಕೊಡಬೇಕು ಅದನ್ನ ಕೊಟ್ಟು ಮಾಡಿಸಿದ್ದಾರೆ. ಆಕಸ್ಮಿಕವಾಗಿ ನಿನ್ನೆ ಆ ರೀತಿ ಆಗಿದ್ದು, ಬೇರೆ ಯಾವ ರೀತಿಯೂ ಆಗಲಿಲ್ಲ. ಇದಕ್ಕಿಂತ ಹೆವಿ ಗಾಡಿಗಳು ಓಡಾಡ್ತಾ ಇದ್ದಾವಾಗಲೇ ಕೆಲಸ ಮಾಡಿದ್ರು. ಇದು ಹೇಳಲಿಕ್ಕಾಗೋದಿಲ್ಲ, ಭಾಳ ನೋವಾಗುತ್ತೆ. ಡಿಗ್ಗಿಂಗ್ ಟೈಮಲ್ಲಿ ಇಂಜಿನಿಯರ್ ಆಗಿರ್ಬೋದು, ಅಧಿಕಾರಿಗಳು ಇರಬೇಕು, ಅದ್ರಲ್ಲಿ ಯಾರೂ ಇರಲಿಲ್ಲ. ಅದು ಏನಾಯ್ತು, 5 ಗಂಟೆಗೆ ಕೆಲಸ ಮುಗಿದಿದೆ. 5 ಗಂಟೆ ನಂತರ ಅವ್ರೇನೋ ನಾಳಿನ ಕೆಲಸಕ್ಕೆ ಒಂದು ಸೆಟಪ್ ಏನೋ ಮಾಡೋಕ್ಕೆ ಅದು ಇದು ಮಾಡಲಿಕ್ಕೆ ಇಲ್ಲಿ ಓಡಾಡ್ತಾ ಇದ್ರು. ಅವರೇ ಲೇಬರ್ಸ್, ಪ್ರಮುಖವಾಗಿ ಒಂದು 3-4 ಜನ ಕ್ಯಾಂಪ್ ಲೇಬರ್ಸು ಇವರು ಕೆಲಸ ಮಾಡ್ತಾ ಇದ್ರು. ಒಟ್ಟಾರೆ ಯಾರ ಬಗ್ಗೆ ಏನು ಹೇಳಲಿಕ್ಕೆ ಆಗೋದಿಲ್ಲ ಸರ್. ಅಲ್ಲಲ್ಲ, ಶುರು ಮಾಡೋದಲ್ಲ. ನಾಳಿನ ಪ್ರೋಗ್ರಾಮಿಗೆ, ನಾಳಿನ ಕಾಮಗಾರಿಗೆ ಒಂದು ಸ್ವಲ್ಪ ಅಲ್ಲಿ ಕೂತ್ಕೊಂಡು ನಿಂತು ಯೋಚನೆ ಮಾಡ್ತಾರೆ, ಎಲ್ಲಿ ತೊಗೊಳ್ಬೇಕು, ಏನು ಮಾಡಬೇಕು ಅಂತ. ಈ ಪ್ರಮುಖ ಲೇಬರ್ಸು, ಈ ಸಾಮಾನ್ಯ ಲೇಬರ್ಸ್ ಹೊರಟೋಗ್ಬಿಡ್ತಾರೆ, ಟೈಮಿಗೆ ಸರಿಯಾಗಿ ಹೋಗ್ತಾರೆ. ಆದರೆ ಅವನು ಕಾಂಟ್ರಾಕ್ಟ್ರ ಸಹೋದರನ ಮಗ
ಮತ್ತು ಇವ್ರೊಂದು 3-4 ಜನ ಕಾಂಟ್ರಾಕ್ಟರ್ ಸೂಚನೆ ಕೊಟ್ಟು ಮಾಡುವಂಥದಕ್ಕಿಂತ ಅವರಿಗೆ ಪೀಸ್ ವರ್ಕ್ ಕೊಟ್ಟಿರ್ತಾರೆ, ಅವರು ಯೋಚನೆ ಮಾಡೋದು ಅಲ್ಲಿ ಮಾಡೋದು ಇದನ್ನೆಲ್ಲ ಮಾಡ್ತಾ ಇರ್ತಾರೆ. ಒಂದು ಕೆಲಸ ಇಷ್ಟೊಂದು ದೊಡ್ಡ ಕಾಮಗಾರಿ ಮಾಡುವಾಗ ಟೈಮಿಗೆ ಸರಿಯಾಗಿ ನಾನು ಯೋಚನೆ ಮಾಡ್ತೀನಿ ಅಂತ ಹೇಳಕ್ಕಾಗೋದಿಲ್ಲ. ಸರಿ, ಏನು ಹೇಳಿದ್ರಿ, ಇವೆಲ್ಲ ಆ್ಯಕ್ಟ್ ಪ್ರಕಾರನೇ ಎಲ್ಲವೂ ಮಾಡ್ತಾರೆ. ಆಕಸ್ಮಿಕಗಳು ಇವು ಆಗ್ತವೆ. ಮಣ್ಣು ಜರಿಯೋದಕ್ಕೆ ಯಾರು ಏನು, ನೀವು ಗಣಿಗಳಲ್ಲೂ ಕೆಲಸ ಮಾಡ್ತಾರೆ, ಎಲ್ಲ ಪ್ರಿವೆಂಟಿವ್ ಇದನ್ನು ತೊಗೊಂಡಾಗ್ಲೂ ಕೂಡ ಆಗ್ಬಿಡುತ್ತೆ ಆಕಸ್ಮಿಕ. ಅದಾಗ ಸರಿ ಅಂತ ನಾನು ಸಮರ್ಥಿಸಲ್ಲ. ಬಹಳ ಸರಿ ಆಗ್ತದೆ ಅಂತಾನೆ ಇದನ್ನ ಸರಿ ಮಾಡಿದ್ದೀಗ. ಆ 1-1.5 ತಿಂಗಳು ಟ್ರಾಫಿಕ್ ನಿಲ್ಲಿಸ್ತಾ ಇದ್ವಿ, ಅವಘಡಗಳಾಗ್ತಾ ಇತ್ತು, ಇಲ್ಲಿಂದ ಕೆಳಗೆ ಬಿದ್ದು ಹೋಗ್ತಾ ಇದ್ವು. ಇದು ಸ್ವಲ್ಪ ಅಗಲ ಮಾಡಬೇಕು, ಬಂದೋಬಸ್ತ್ ಮಾಡಬೇಕು ಅಂತೇಳಿ ಕಳೆದ ಒಂದು 4-5 ವರ್ಷದ ಎಫರ್ಟ್ ಇದು ಆಗ್ತಾ ಇದೆ. ತುಂಬ ಜನ ತಜ್ಞರು ಬಂದು ಇದನ್ನು ನೋಡಿದ್ದಾರೆ, ಟೆಕ್ನಿಕಲ್ ಟೀಮ್ ಬಂದಿದೆ, ಎಲ್ಲ ಆಗಿದೆ. ಏನು ಮಾಡೋದು.